ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಕೋರ್ ಕಮಿಟಿ ಚರ್ಚೆ ಬಹಳ ಗಂಭೀರವಾಗಿ ನಡೀತಾ ಇದೆ. ಅದು ಕೂಡ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಕೋರ್ ಕಮಿಟಿ ರಚನೆ ಆಗತ್ತಾ? ಡಿಕೆಶಿ ಸಿಎಂ, ಸಿದ್ದರಾಮಯ್ಯಗೆ ಕಾಂಗ್ರೆಸ್ ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನವ? ಆ ನಿಟ್ಟಿನಲ್ಲಿ ಹೈಕಮಾಂಡ್ ಅಂಗಳದಲ್ಲಿ ಗಂಭೀರವಾದಂತಹ ಚರ್ಚೆ ನಡೀತಾ ಇದೆ. 10 ಜನ ಪ್ರಮುಖ ನಾಯಕರ ಕೋರ್ ಕಮಿಟಿ ರಚನೆಗೆ ನಿರ್ಧಾರ ಆಗ್ತಾ ಇದೆ. ಪ್ರಮುಖ ತೀರ್ಮಾನ ತೆಗೆದುಕೊಳ್ಳುವ ಉದ್ದೇಶದಿಂದಲೇ ಈ ಕೋರ್ ಕಮಿಟಿನ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಕೋರ್ ಕಮಿಟಿ ರಚಿಸೋದಿಕ್ಕೆ ಹೈಕಮಾಂಡ್ ಒಲವನ್ನ ತೋರಿದೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಕುತೂಹಲ ಕೆರಳಿಸಿದಂತಹ ಸಿಎಂ ಆಯ್ಕೆ ವಿಚಾರ ಕಾಂಗ್ರೆಸ್ ಹೈಕಮಾಂಡ್ ಈಗ ಸಿದ್ದರಾಮಯ್ಯನವರಿಗೂ ಕೂಡ ಮಹತ್ವದ ಹುದ್ದೆ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚಿಂತನೆಯನ್ನ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಈಗ ಕೋರ್ ಕಮಿಟಿ ರಚನೆ ಆಗತ್ತಾ? ಪ್ರಮುಖ ತೀರ್ಮಾನ ತೆಗೆದುಕೊಳ್ಳುವ ಉದ್ದೇಶದಿಂದಲೇ ಈ ಕೋರ್ ಕಮಿಟಿಯನ್ನ ರಚನೆ ಮಾಡಲಾಗತ್ತಾ? ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲೇ ಕೋರ್ ಕಮಿಟಿ ರಚಿಸೋದಿಕ್ಕೆ ಹೈಕಮಾಂಡ್ ನಾಯಕರು ಚಿಂತನೆಯನ್ನ ಮಾಡಿದ್ದಾರೆ. 10 ಜನ ಪ್ರಮುಖ ನಾಯಕರ ಕೋರ್ ಕಮಿಟಿ ರಚನೆಗೆ ನಿರ್ಧಾರ ಆಗತ್ತಾ? ಕೋರ್ ಕಮಿಟಿ ರಚನೆ ಮಾಡೋ ನಿಟ್ಟಿನಲ್ಲಿ ಹೈಕಮಾಂಡ್ ಅಂಗಳದಲ್ಲಿ ಗಂಭೀರವಾದಂತಹ ಚರ್ಚೆ ಕೂಡ ನಡೀತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಸಿದ್ದರಾಮಯ್ಯನವರಿಗೆ ಪಕ್ಷದಲ್ಲಿ ಮಹತ್ವದ ಹುದ್ದೆ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿಯೇ ಈ ಕೋರ್ ಕಮಿಟಿ ರಚನೆಯ ಚಿಂತನೆ ಆಗ್ತಾ ಇರೋದಾ? ಏನು ಡಿಸ್ಕಷನ್ ಆಗ್ತಾ ಇದೆ ಈಗ? ಇದು ಬಹಳ ದಿನಗಳಿಂದ ಇದ್ದಂತಹ ಒತ್ತಡ ಮತ್ತು ಒತ್ತಾಯ ಕಾಂಗ್ರೆಸ್ ಪಕ್ಷದ ಒಳಗೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲೂ ಕೂಡ ಈ ಅಭಿಪ್ರಾಯ ವ್ಯಕ್ತವಾಗಿತ್ತು. ಯಾಕಂದ್ರೆ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಎಲ್ಲ ನಾಯಕರ ಅಭಿಪ್ರಾಯ ಮುಖ್ಯ ಅನ್ನುವ ಕಾರಣಕ್ಕಾಗಿ ಒಂದು ಕಮಿಟಿಯನ್ನು ರಚನೆ ಮಾಡಬೇಕು, ಅಂದರೆ ಪ್ರಮುಖ ನಾಯಕರು ಇರುವಂತಹ ಒಂದು ಕೋರ್ ಕಮಿಟಿಯನ್ನು ರಚನೆ ಮಾಡಬೇಕು ಅನ್ನೋಂಥ ಒತ್ತಡಗಳು ಬಹಳ ದಿನಗಳಿಂದ ಇತ್ತು. ಬಹುಶಃ ಈಗ ಅದಕ್ಕೆ ಒಂದು ಕಾಲ ಕೂಡ ಬಂದಿರೋ ಹಾಗೆ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಒಂದು ಕೋರ್ ಕಮಿಟಿ ಮಾಡುವಂಥ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದೆ. ಆ ಬಗ್ಗೆ ಗಂಭೀರವಾದಂಥ ಚರ್ಚೆಗಳು ನಡೆದಿದ್ದಾವೆ. ಯಾಕೆ ಇದು ಅಂತ ಹೇಳಿದ್ರೆ, ಕಾಂಗ್ರೆಸ್ನಲ್ಲಿ ಯಾರೋ ಒಬ್ಬರು ಅಥವಾ ಇಬ್ಬರ ತೀರ್ಮಾನ ಎಲ್ಲರೂ ಫಾಲೋ ಮಾಡೋ ರೀತಿ ಆಗಬಾರ್ದು ಅನ್ನುವಂಥದ್ದು ಬಹಳ ದಿನಗಳಿಂದ ಇದ್ದಂಥ ಲೆಕ್ಕಾಚಾರ. ಹಾಗಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗಲೂ ಕೂಡ ಈ ಸಮಿತಿ ಆಗಬೇಕು ಅಂತೇಳಿ ಬಹಿರಂಗವಾಗಿ ಕೆಲವರು ಮಾತನಾಡಿದ್ರು. ಈಗ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲೇ ಈ ಕೋರ್ ಕಮಿಟಿಯನ್ನು ಮಾಡುವಂಥ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನುವಂಥ ಚರ್ಚೆಗಳು ಈಗ ಹೈಕಮಾಂಡ್ ಹಂತದಲ್ಲಿ ನಡೀತಾ ಇದೆ. ಇದು ಯಾವ ಕಾರಣಕ್ಕಾಗಿ? ಒಂದು, ಸಿದ್ದರಾಮಯ್ಯನವ್ರನ್ನ ಸಕ್ರಿಯ ರಾಜಕಾರಣದಲ್ಲಿ ಇರುವ ರೀತಿ ಮಾಡುವ ಸಲುವಾಗಿಯೂ ಈ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇರುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇನ್ನೊಂದು, ಸಿದ್ದರಾಮಯ್ಯ ಅವರ ಪದತ್ಯಾಗದ ಬಳಿಕ ಪ್ರಮುಖ ನಿರ್ಧಾರಗಳು ಯಾವುದು ಏಕಪಕ್ಷೀಯವಾಗಿ ಇರಬಾರ್ದು ಅನ್ನುವ ಕಾರಣಕ್ಕಾಗಿಯೂ ಈ ನಿರ್ಧಾರವನ್ನು ತೆಗೆದುಕೊಳ್ತಾ ಇರೋದರ ಹಿಂದೆ ಇರ್ತಕ್ಕಂತಹ ಲಾಜಿಕ್ ಅಂತ ಕೂಡ ಈಗ ಚರ್ಚೆ ನಡೀತಾ ಇದೆ. ಉದಾಹರಣೆಗೆ ತೆಗೆದುಕೊಳ್ಳೋದೇ ಆದರೆ, ಈಗ ಒಳ ಮೀಸಲಾತಿ ಅಂತ ವಿಚಾರ ಇರ್ಬೋದು, ಜಾತಿ ಗಣತಿಯನ್ನು ಜಾರಿ ಮಾಡುವಂಥ ವಿಚಾರಗಳಿರ್ಬೋದು, ರಾಜ್ಯಸಭೆಗೆ ಆಯ್ಕೆ ಮಾಡುವಂಥ ವಿಚಾರಗಳಿರ್ಬೋದು. ಇಂಥ ಪ್ರಮುಖ ಬೆಳವಣಿಗೆಯ ಸಂದರ್ಭದಲ್ಲಿ ಎಲ್ಲ ನಾಯಕರ ಸಹಮತ ಇದ್ರೆ ಯಾವುದೇ ಭಿನ್ನಾಭಿಪ್ರಾಯಗಳು ಮೂಡೋದಿಲ್ಲ. ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ ಸುಮಾರು 10 ಜನ ನಾಯಕರ ಅಭಿಪ್ರಾಯ ಒಂದೇ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ಈ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಮುಂದಿನ 2028ರ ಚುನಾವಣೆಯ ದೃಷ್ಟಿಯಿಂದಲೂ ಕೂಡ ಅಗತ್ಯ ಅನ್ನುವಂಥದ್ದು ಹೈಕಮಾಂಡ್ಗೆ ಮನವರಿಕೆ ಆದಂಗೆ ಇದೆ. ಹಾಗಾಗಿ ಈ ಪ್ರಕ್ರಿಯೆಗಳೆಲ್ಲ ಮುಗಿದ ಮೇಲೆ, ಅಂದರೆ ಮುಖ್ಯಮಂತ್ರಿ ಆಯ್ಕೆ ಇರ್ಬೋದು, ಕ್ಯಾಬಿನೆಟ್ ರಚನೆ ಆಗ್ಬೋದು, ಆನಂತರ ಕ್ಯಾಬಿನೆಟ್ ವಿಸ್ತರಣೆ ಇರ್ಬೋದು, ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಚುನಾವಣೆಗಳ ಬಳಿಕ ಈ ಕೋರ್ ಕಮಿಟಿಯನ್ನು ರಚನೆ ಮಾಡುವಂಥ ಅಧಿಕೃತವಾಗಿ ಯಾರ್ಯಾರು ಅದರಲ್ಲಿ ಇರ್ತಾರೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ ಬಳಿಕ, ಅಂದರೆ ಎಲ್ಲ ಪ್ರಕ್ರಿಯೆಗಳ ಮುಗಿದ ಬಳಿಕ ಕೋರ್ ಕಮಿಟಿ ರಚನೆ ಹೈಕಮಾಂಡ್ ಮಾಡುವಂಥ ಸಾಧ್ಯತೆಗಳಿದಾವೆ. ಥ್ಯಾಂಕ್ ಯು ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.